ಏಪ್ರಿಲ್ 2ನೇ ತಾರೀಕಿನಂದು ದವನದ ಹುಣ್ಣಿಮೆ ದಿನ ಆದರೆ ಇರ್ತಕ್ಕಂಥದ್ದು. ಈ ದಿನದಂದು ಈ 3 ವಸ್ತುಗಳನ್ನು ನೀವು ಮನೆಗೆ ತಂದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮೂಡುತ್ತೆ, ನಕಾರಾತ್ಮಕ ಶಕ್ತಿ ಎಲ್ಲ ಹೊರ ಹೋಗುತ್ತೆ. ಅದೇ ರೀತಿ ನಿಮಗೆ ಅದೃಷ್ಟ ಪ್ರಾಪ್ತಿ ಆಗುತ್ತೆ, ಧನಲಾಭ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ಹುಣ್ಣಿಮೆ ದಿನದಂದು ಯಾವ ವಸ್ತುಗಳನ್ನು ನೀವು ಮನೆಗೆ ತಂದರೆ ಮನೆಗೆ ಅದೃಷ್ಟ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದೀರಾ, ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ನೀವು ದವನದ ಹುಣ್ಣಿಮೆ ದಿನದಂದು ಈ 3 ವಸ್ತುಗಳನ್ನು ಮನೆಗೆ ತಂದರೆ ಮನೆಯಲ್ಲಿ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇ ವಸ್ತು ಬಂದುಬಿಟ್ಟು ಅರಿಶಿನ ಕೊಂಬು. ಹೌದು, ಭಾರತೀಯರೆಲ್ಲ ಸಾಂಪ್ರದಾಯಿಕವಾಗಿ ಅರಿಶಿನ ಕೊಂಬನ್ನು ಶುಭದ ಸಂಕೇತ, ಶುಭ ಕಾರ್ಯಗಳಲ್ಲಿ ಮೊದಲಿಗೆ ಅರಿಶಿನ ಕೊಂಬನ್ನು ಯೂಸ್ ಮಾಡ್ತಾರೆ. ಓಕೆನಾ. ಸೊ ಈಗ ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ಅರಿಶಿಣದ ಕೊಂಬನ್ನು ಅಥವಾ ಅರಿಶಿಣವನ್ನು ಯೂಸ್ ಮಾಡ್ತೀರಿ. ಅದೇ ರೀತಿ ನೀವು ಇದೇ ದವನದ ಹುಣ್ಣಿಮೆ ದಿನದಂದು ಏಪ್ರಿಲ್ 2ನೇ ತಾರೀಕಿನಂದು ಈ ಒಂದು ಅರಿಶಿಣದ ಕೊಂಬನ್ನು, ಅದು ಸಹ ಸಮಸಂಖ್ಯೆಯ ಅರಿಶಿಣದ ಕೊಂಬನ್ನು ಮನೆಗೆ ತರೋದ್ರ ಮುಖಾಂತರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆ ಇರುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಎರಡನೇ ವಸ್ತು ಬಂದುಬಿಟ್ಟು ಶಂಖ. ಹೌದು, ಶಂಖವನ್ನು ಸಹ ಹಲವಾರು ಜನ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ. ಶಂಖವನ್ನು ಸಹ ನಾವು ಶುಭದ ಸಂಕೇತ, ಪೂಜೆಯನ್ನು ಮಾಡುವಾಗ ಹಲವಾರು ಜನ ಶಂಖವನ್ನು ಸಹ ಊದತಕ್ಕಂತಹ ಸಂಪ್ರದಾಯನೂ ಸಹ ಅವರ ಕುಟುಂಬದಲ್ಲಿ ಇರುತ್ತೆ. ಸೊ ಅದೇ ರೀತಿ ಶಂಖವನ್ನು ಸಹ ನೀವು, ಅದು ಸಹ ದಕ್ಷಿಣವರ್ತಿ ಶಂಖವನ್ನು ನೀವು ಇದೇ ಹುಣ್ಣಿಮೆ ದಿನದಂದು ತರೋದ್ರ ಮುಖಾಂತರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಮೂಡುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ನೀಡಿರ್ತಕ್ಕಂಥದ್ದು ಮಾಹಿತಿಯನ್ನು. ಅದೇ ರೀತಿ ಮೂರನೇದಾಗಿ ದಾಸವಾಳದ ಹೂವು. ಹೌದು, ಮನೆಯ ಸುತ್ತಮುತ್ತ ದಾಸವಾಳದ ಗಿಡವನ್ನು ನೆಡ್ತಕ್ಕಂಥದ್ದು ಅಥವಾ ಇದೇ ಹುಣ್ಣಿಮೆ ದಿನದಂದು ಮನೆಗೆ ದಾಸವಾಳ ಹೂವನ್ನು ತರ್ತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಮನೆಯಲ್ಲೂ ಸಹ ಧನಲಾಭ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ನೀವು ಸಹ ಈ 3 ವಸ್ತುಗಳನ್ನು ಇದೇ ದವನದ ಹುಣ್ಣಿಮೆ ದಿನದಂದು ಮನೆಗೆ ತರೋದ್ರ ಮುಖಾಂತರ ಅದೃಷ್ಟ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಇದೀಗ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.